ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ಮನೆಯಲ್ಲೇ ಮಿಕ್ಚರ್ ಯಾವ ಥರ ಮಾಡೋದು ಅಂತ ಬೇಕ್ರಿ ಸ್ಟೈಲು ತೋರಿಸ್ಕೊಡ್ತೀನಿ ನಿಮಗೆ. ಅದು ಶಾವಿಗೆಯಿಂದ ಶೇವ್ ಮಾಡೋದು ಯಾವ ಥರ ಅಂತ ನಿಮಗೆ ಈಸಿಯಾಗಿರೋ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಈ ಕಪ್ಪಲ್ಲಿ 1 ಕಪ್ಪಷ್ಟು ಶಾವಿಗೆ ತಗೊಂಡಿದ್ದೀನಿ. ಹಾಗೆ ಇದೇ ಕಪ್ಪಲ್ಲಿ 4 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ಇದರ ಚೆನ್ನಾಗಿ ಕುದಿಬೇಕಿದ್ದು ನೀರು. ನೋಡಿ, 4 ಕಪ್ ನೀರಾಯಿತು. ಹಾಗೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕೋಬೇಕು. ಹಾಗೆ 1 ಟೀ ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ. ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಇದು ಕುದಿಬೇಕು. ಮುಚ್ಚಳ ಮುಚ್ಚಿ ಸ್ವಲ್ಪ ಬಿಸಿ ನೀರು ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಇವಾಗ ತೆಗೆದು ನೋಡೋಣ. ಕುದೀತಾ ಐತೆ ನೀರು. ನೋಡಿ, ಇದಕ್ಕೇನೆ ನಾವು 1 ಕಪ್ಪಷ್ಟು ಶಾವಿಗೆನ ಹಾಕ್ಕೊಳ್ಳೋಣ. ನೋಡಿ, ಚಿಕ್ಕದಾಗಿ ಈ ಥರ ಪೀಸ್ ಮಾಡ್ಕೊಳ್ಳಿ. ಶಾವಿಗೆನ ಜಾಸ್ತಿ ಚಿಕ್ಕದು ಮಾಡ್ಕೋಬೇಡಿ. ನೋಡಿ, ಯಾವುದಾದ್ರೂ ತೊಗೊಳ್ಳಿ, ನಿಮ್ಮ ಮನೇಲಿರೋ ಶಾವಿಗೆ, ಇಲ್ಲಾಂದರೆ ಅಂಗಡಿಯಿಂದ ತಂದಿರೋ ಶಾವಿಗೆ ಯಾವುದಾದ್ರೂ ಹಾಕೋಬೋದು. ಇದು ಅರ್ಧಂಬರ್ಧ ಶಾವಿಗೆ ಬೆಂದಿರಬೇಕು. ಜಾಸ್ತಿ ನುಣ್ಣಗೆ ಬೇಯಿಸ್ಕೋಬೇಡಿ, ಹಿಟ್ಟು ಥರ ಆಗುತ್ತೆ. ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಹಿಂಗೆ ಮುಂದೆ ಹೋಗಬೇಕು ಅದು ಶಾವಿಗೆ. ಆ ಥರ ಅರ್ಧಂಬರ್ಧನೇ ಬೇಯಿಸ್ಕೊಂಡು ತೂತು ಜರಡಿ ಇರುತ್ತಲ್ಲ ಅದಕ್ಕೆ ಸೋಸ್ಕೊಳ್ಳಿ. ನೀರೆಲ್ಲ ಹೋಗಲಿ, ಬಸಿಬೇಕದು. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಮುಂದೆ ಜಿಗಿಬೇಕು. ಮೆತ್ತಗಾಗಬಾರ್ದು, ಫುಲ್ ಅದು ಹಿಟ್ಟು ಥರ ಆಗಬಾರ್ದು. ಇವಾಗ ಆಗಿದೆ ಇದು. ಒಲೆ ಆಫ್ ಮಾಡಿಕೊಂಡು ಹಾಗೆ ಒಂದು ಜರಡಿಯಲ್ಲಿ ಈ ನೀರನ್ನೆಲ್ಲ ಸೋಸ್ಕೊಳ್ಳೋಣ. ಸೋಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ. ಜಾಸ್ತಿ ಬೇಯಿಸ್ಕೊಂಡ್ರೆ ಹಿಟ್ಟು ಥರ ಆಗುತ್ತೆ, ಅದು ಬರಲ್ಲ ಮಾಡೋಕ್ಕೆ ಅಂತ. ನೋಡಿ, ಈ ಥರ ಅಕ್ಕಿ ಚಾನ್ಸೋ ಜರಡಿ ಇರುತ್ತಲ್ಲ ಅದರಲ್ಲಿ ಸೋಸ್ಕೊಳ್ಳಿ. ನೀರೆಲ್ಲ ತೆಗೆದು ಮೇಲೆ ತಣ್ಣೀರನ್ನ 1/4 ಕಪ್ಪಷ್ಟು ಅಥವಾ ಅರ್ಧ ಕಪ್ಪಷ್ಟು ತಣ್ಣೀರನ್ನ ಹಾಕ್ಕೊಳ್ಳಿ. ಯಾಕಂದರೆ ಶಾವಿಗೆ ನೀರೆಲ್ಲ ಹೋದ್ಮೇಲೆ ಉದುರುದ್ರಾಗಿ ಆಗಲಿ ಅಂತ ತಣ್ಣೀರನ್ನ ಮೇಲೆ 1 ಅರ್ಧ ಕಪ್ಪಷ್ಟು ಹಾಕೋತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ನೀರೆಲ್ಲ ತೆಗೆದು ಡ್ರೈ ಆಗಬೇಕು. ಹಾಗೆ ಇದರಲ್ಲಿ ಕೂಡ ಬಸಿ ಇಟ್ಟಿದ್ದೀನಿ. ನೋಡಿ, ಅದರಲ್ಲಿ ಆದಮೇಲೆ ತಿರ್ಗಾ ಇದರಲ್ಲಿ ಬಸಿ ಇಟ್ಟು ನೀರೆಲ್ಲ ಸೋಸ್ಕೊಂಡಿದ್ದೀನಿ. ಎಲ್ಲ ಹೋಗಿದೆ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಒಂದು ಪಾತ್ರೆ ಇಟ್ಕೊಂಡು ಅಥವಾ ಒಂದು ಬಟ್ಲಲ್ಲಿ 1/4 ಕಪ್ಪಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ನೋಡಿ, ಕಾರ್ನ್ಫ್ಲೋರು 1/4 ಕಪ್ಪು. ಹಾಗೆ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು. ನೋಡಿ, ಮೈದಾ ಹಿಟ್ಟು 2 ಸ್ಪೂನಷ್ಟು. ನೋಡಿ, 2 ಸ್ಪೂನು ಮೈದಾ ಹಿಟ್ಟು. ಹಾಗೆ ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನು. ಹಾಗೆ ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು. ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ, ಇವಾಗ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಗೆ ಅರಿಶಿನ ಪುಡಿ, ಜೀರಿಗೆ ಪುಡಿ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನು. ನೋಡಿ, ಇದು ಮಸಾಲೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಾಗೆ ಅದನ್ನು ಶಾವಿಗೆನ ಇದರಲ್ಲಿ ಹಾಕಿ ಉದುರುದ್ರಾಗಿ ಕಲಿಸ್ಬೇಕು. ನೋಡಿ, ಇವಾಗ ಶಾವಿಗೆಯಲ್ಲಿ ನೀರೆಲ್ಲ ತೆಗೆದಿದ್ದೀವಿ, ಬಸಿದೋಗಿದೆ ಎಲ್ಲ ನೀರು. ಇವಾಗ ಸ್ವಲ್ಪ ಸ್ವಲ್ಪನೇ ಶಾವಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಅದಕ್ಕೇ ಎಲ್ಲ ನೀರೆಲ್ಲ ಬಸಿದಾದ್ಮೇಲೆ ತಗೋಬೇಕು. ನೋಡಿ, ಈ ಥರ ಉದುರುದ್ರಾಗಿ ಕಲಿಸ್ಕೊಳ್ಳೋಣ. ಜಾಸ್ತಿ ಪ್ರೆಸ್ ಮಾಡಿ ಕಲಿಸ್ಬೇಡಿ, ಉದುರುದ್ರಾಗಿ ನೋಡಿ ಈ ಥರ ನಿಧಾನಕ್ಕೆ ಕಲಿಸ್ಕೋಬೇಕು. ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತದೆ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಎಣ್ಣೆ ಫ್ರೈ ಆಗೋಕ್ಕೆ ನೋಡು ಹಾಕ್ತಾಯಿದ್ದೀವಿ 2 ಸ್ಪೂನಷ್ಟು. ಆಗಲೇ ಮುಂಚೆನೇ ಎಣ್ಣೆ ಇಟ್ಟಿದ್ದೆ ನಾನು, ಬಿಸಿಯಾಗಿದೆ. ಈಗ ನೋಡಿ, 2 ಸೌಟಷ್ಟು ಶಾವಿಗೆನ ಹಾಕ್ಕೊಳ್ಳಿ. 2 ಸೆಕೆಂಡಲ್ಲಿ ಫ್ರೈ ಆಗಿ ಬರುತ್ತೆ ಇದು. ಜಾಸ್ತಿ ಲೇಟು ಆಗಲ್ಲ, ಎಣ್ಣೆ ಕೂಡ ಜಾಸ್ತಿ ತಗೊಳ್ಳಲ್ಲ. ನೋಡಿ, ಈ ಥರ ಕೈಯಾಡಿಸ್ತಾನೇ ಇರಬೇಕು. ನೋಡಿ, ಸೂಪರಾಗಿ ಬಂದಿದೆ. ನೋಡಿ, ಬೇಕ್ರಿಗಿಂತ ಏನು ಕಮ್ಮಿ ಇಲ್ಲ, ಮನೇಲಿ ಮಾಡ್ಕೋಬೋದು. ಯಾವಾಗಲೂ ಹೊರಗಡೆಯಿಂದನೇ ತಂದು ತಿನ್ನಬಾರ್ದು. ಎಣ್ಣೆ ಐಟಮ್ ಜಾಸ್ತಿ ಅವರು ಯಾವ ಎಣ್ಣೆಲಿ ಕರೆದಿರ್ತಾರೋ, ಎಷ್ಟು ದಿನದ ಎಣ್ಣೆಲಿ ಇಟ್ಟಿರ್ತಾರೋ ಗೊತ್ತಾಗಲ್ಲ. ಅದೇ ನಾವು ಮನೇಲಿ ಮಾಡಿಕೊಂಡ್ರೆ ನೋಡಿ ಸೂಪರಾಗಿ ಬಂತು. ನೋಡಿ, ಎಷ್ಟು ನಿಮಿಷದಲ್ಲಿ ಬಂತು ನೋಡಿ, ಎಷ್ಟು ಬೇಗನೆ. ನೋಡಿ, ಈ ಥರ ತಟ್ಟೆಯಲ್ಲಿ ಹಾಕ್ಕೊಂಬಿಡೋಣ. ಎಲ್ಲವನ್ನು ಫ್ರೈ ಮಾಡಿಕೊಂಡು ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್. ನೀವು ಈ ಥರ ಮನೇಲಿ ಮಾಡಿಕೊಂಡು ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ನೋಡಿ, ಸೂಪರಾಗಿ ಬಂದಿದೆ. ಎಣ್ಣೆ ಎಲ್ಲ ತೆಕ್ಕೊಂಬಿಡೋಣ. ಇವಾಗ ಇನ್ನೊಂದು 2 ಸೌಟ್ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ, ಈ ಸೌಟಲ್ಲಿ 2 ಸೌಟ್ ಹಾಕಿದ್ದೀನಿ. ನೋಡಿ, ಇದಕ್ಕೆ ತಟ್ಟೆಗೆ ಹಾಕೋತಾ ಇದ್ದೀನಿ.
ಹಾಗೆ ಎಲ್ಲವನ್ನು ಮಾಡಿ ಈ ತಟ್ಟೆಗೆಲ್ಲ ಹಾಕೊಂಬಿಡೋಣ. ನೋಡಿ 1 ಕಪ್ ಶಾವಿಗೆಯಲ್ಲಿ ಎಷ್ಟೊಂದು ಶಾವಿಗೆ ನೋಡಿ ಸೇವ್ ಮಾಡ್ಬೋದು ನಾವು ಅಂತ ನೀವೇ ನೋಡ್ತೀರಾ. ರುಚಿ ನೋಡಿದ್ರೆ ನೀವು ಮತ್ತೆ ಮತ್ತೆ ಮಾಡಬೇಕನ್ನಿಸುತ್ತದೆ ನಿಮಗೆ. ಹಾಗೆ 1/4 ಕಪ್ಪಷ್ಟು ಕಡಲೆ ಬೀಜನ ಹುರ್ಕೊಳ್ಳೋಣ ಅದೇ ಎಣ್ಣೆಯಲ್ಲಿ ಹಾಕಿ. ನೋಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಜಾಸ್ತಿ ಎಣ್ಣೆ ನಾನು ಹಾಕಿಲ್ಲ, ಇಷ್ಟು ಯಾವುದು ಇದಕ್ಕೆ ಹಾಕೊಳ್ಳೋದಕ್ಕೆ ಮಾತ್ರ ನಾನು ಹಾಕಿದ್ದೀನಿ. ನೋಡಿ ಫ್ರೈ ಆಯಿತು. ಇವಾಗ ಕಡಲೆಪಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಅದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆಗಿಲ್ಲ ಅಂದರೆ ಸೌಟಲ್ಲಿ ತಗೊಂಡು ಸ್ವಲ್ಪ ತಿರುಗಿಸ್ತಾ ಇರಿ, ಫ್ರೈ ಆಗುತ್ತೆ. ನೋಡಿ ಇದನ್ನೊಂದನ್ನೇ ಮಾಡೋಕ್ಕೆ ನಾನು ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ, ಸ್ವಲ್ಪ ಇವಾಗ ಒಂದು ಆಗಕ್ಕೆ ಮಾತ್ರ ಕಡಿಮೆ ಹಾಕ್ಕೊಂಡಿದ್ದೀನಿ. ನೋಡಿ ಹಾಗೆ ಹೊರಗಡೆಯಲ್ಲಿ ಮಾಡೋರು ಜಾಸ್ತಿನೇ ಬಾಳಿಗೆಯಲ್ಲಿ ಎಣ್ಣೆ ಹಾಕ್ಕೊಂಬಿಟ್ಟು ಒಂದಲ್ಲ 2 ಸತಿ 3 ಸತಿ ಹಿಂಗೆ ಫ್ರೈ ಮಾಡಿರ್ತಾರೆ. ಅದಕ್ಕೆ ಆಚೆ ಕಡೆ ಜಾಸ್ತಿ ಯಾರೂ ತಿನ್ನೋಕ್ಕೆ ಹೋಗಬೇಡಿ, ಆದಷ್ಟು ಮಕ್ಕಳಿಗೆ ಮನೇಲೇ ಮಾಡಿಕೊಡಿ. ನೋಡಿ ಫ್ರೈ ಆಗಿದೆ. ಈಗ ಎಣ್ಣೆ ಎಲ್ಲ ತೆಗೆದು ಇದು ಕೂಡ ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ಎಣ್ಣೆ ಎಲ್ಲ ಬಸ್ಕೊಂಡಿದ್ದೀನಿ. ಈಗ ಕರಿಬೇವನ್ನ 1-2 ಕಡ್ಡಿಯಷ್ಟು ಫ್ರೈ ಮಾಡೋಣ. ನೋಡಿ ಒಂದು 10 ನಿಮಿಷದಲ್ಲಿ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಸೂಪರಾಗಿ ಬಂದಿದೆ. ನೋಡಿ ಫ್ರೆಂಡ್, ನಮ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಫ್ರೆಂಡ್ಸ್. ಇವಾಗ ನಮಗೆ 500 ಸಬ್ಸ್ಕ್ರೈಬರು ಪೂರ್ಣಗೊಂಡಿದ್ದಾರೆ. ನಿಮಗೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ನೀವಿಲ್ಲದೆ ನಾವಿಲ್ಲ. ಪ್ಲೀಸ್ ನಮ್ಮ ವಿಡಿಯೋಗೆ ಪ್ರೋತ್ಸಾಹಿಸಿ. ನೋಡಿ ಬೆಳ್ಳುಳ್ಳಿ ಕೂಡ ಫ್ರೈ ಆಗ್ತಾಯಿದೆ. ನೋಡಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದೆಲ್ಲವನ್ನು ಫ್ರೈ ಮಾಡಿಕೊಂಡು ಅದೇ ಶಾವಿಗೆಯಲ್ಲಿ ಕರ್ಕೊಂಡಿದ್ದೀವಲ್ಲ, ಮಿಕ್ಚರ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲೆಲ್ಲನೂ ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸೂಪರಾಗಿ ಬಂದಿದೆ. ಎಲ್ಲವನ್ನು ತಟ್ಟೆಯಲ್ಲಿ ನೋಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1/4 ಟೀ ಸ್ಪೂನಷ್ಟು ಉಪ್ಪು, ಗರಂ ಮಸಾಲ ಅಥವಾ ಚಾಟ್ ಮಸಾಲ 1 ಟೇಬಲ್ ಸ್ಪೂನು, ಹಾಗೆ ಸಕ್ಕರೆ ಪುಡಿ 1 ಟೇಬಲ್ ಸ್ಪೂನಷ್ಟು. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಬಿಸಿ ಇರುತ್ತೆ, ಸ್ಪೂನಿನ ಸಹಾಯದಿಂದ ಕಲಸಿ ಆಮೇಲೆ ಆರಿದ ಮೇಲೆ ಕೈ ಸಹಾಯದಿಂದ ಚೆನ್ನಾಗಿ ಎಲ್ಲ ಮಿಶ್ರಣ ಹೊಂದೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಸೇಮ್ ಬೇಕ್ರಿಯಲ್ಲಿ ಸಿಗೋಕ್ಕಿಂತ ಮನೇಲೇ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಸರ್. ಸೂಪರಾಗಿ ಬಂದಿದೆ. ನೋಡಿ ಪ್ಲೇಟಿಗೆ ಆಗಲೇ ಸರ್ವ್ ಮಾಡಿಬಿಟ್ಟಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.